ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಈ ಕೋವಿಡ್ ಸೆಕೆಂಡ್ ವೇವ್ ನಲ್ಲಿ ಬಹಳಷ್ಟು ಗೆಳೆಯರು, ಬಹಳಷ್ಟು ನನಗೆ ಗೊತ್ತಿರೋರು ಈ ಕಾಯಿಲೆಯಿಂದ ಒದ್ದಾಡ್ತಿದ್ದಾರೆ. ಫ್ಯಾಮಿಲೀಸ್ ಅಲ್ಲಿ ತುಂಬಾ ಡಿಸ್ರಪ್ಷನ್ಸ್ ಆಗ್ತಾ ಇದೆ. ತುಂಬಾ ಅಲ್ಲಿ ಇಲ್ಲಿ ಕಷ್ಟಕರವಾದ ನ್ಯೂಸ್ ಕೇಳಿ ಬರ್ತಾ ಇದೆ. ಹಾಗಾಗಿ ಆದಷ್ಟು ಎಲ್ಲರೂ ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ಮತ್ತೆ ಈ ಸಮಯನ ಎಷ್ಟು ಸಕಾರಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಸಕಾರಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈ ಪ್ರತಿದಿನ ಪವಾಡಗಳು ಸೀರೀಸ್ ನಲ್ಲಿ ನಾನು ಆಲ್ಮೋಸ್ಟ್ 2 ವಾರ ಆಯ್ತು ಲಾಸ್ಟ್ ವಿಡಿಯೋ ಹಾಕಿ. ಅದನ್ನ ಹೇಳಿದಂಗೆ ಪ್ರತಿದಿನ ನನ್ನ ಜೀವನದಲ್ಲಿ ಪವಾಡಗಳು ನಡೀತಾನೆ ಇರುತ್ತೆ. ನೀವೆಲ್ಲರೂ ಕೇಳ್ಬೋದು, ಏನ್ ಆತರ ಪವಾಡಗಳು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂತ. ಗೆಳೆಯರೇ, ನಮಗ್ ಗೊತ್ತಿರೋದು, ನನ್ನ ವಯಸ್ಸಿನ ಇನ್ನೊಬ್ಬ ಗೆಳೆಯ ಇತ್ತೀಚೆಗೆ ಈ ಕೋವಿಡ್ ಇಂದ ತೀರ್ಕೊಂಡ್ರು ಅಂತ ಗೊತ್ತಾಯ್ತು. ಹಾಗಾಗಿ ಇದೆಲ್ಲ ಮೊದಲೆಲ್ಲ ನಾವು ಬುಕ್ಸ್ ಅಲ್ಲಿ ಓದ್ತಾ ಇದ್ವಿ, ಮೊದಲೆಲ್ಲ ಇದನ್ನೆಲ್ಲ ಗಾದೆಗಳಾಗಿ ಪ್ರಾವರ್ಬ್ಸ್ ಆಗಿ ಕೇಳ್ತಾ ಇದ್ವಿ. ಆದ್ರೆ ಈಗ ಇದರ ಮಹತ್ವ ನಮ್ಗೆ ಅರ್ಥ ಆಗ್ತಾ ಇದೆ. ಪ್ರತಿದಿನ ನಾವು ಎದ್ದೊಳ್ತಿರೋದೇ, ಜೀವಂತವಾಗಿ ಇರೋದೇ ಒಂದು ಪವಾಡ ಆಗಿದೆ. ಮತ್ತೆ ಸುಲಭವಾಗಿ ಸಿಗುವಂತಹ ಒಂದು ವಿಷಯ ಅಂದ್ರೆ ಈ ಗಾಳಿ. ಉಸಿರಾಡೋದಕ್ಕೆ ಈ ಗಾಳಿ ಸುಲಭವಾಗಿ ಸಿಗುವಂತಹ ಒಂದು ವಿಷಯ ಪ್ರಕೃತಿನಲ್ಲಿ. ಆದ್ರೆ ಇವತ್ತು ಆ ಆಕ್ಸಿಜನ್ ಇಲ್ಲದೆ ಬಹಳಷ್ಟು ಜನ ಜೀವ ಕಳ್ಕೊಳ್ತಿದ್ದಾರೆ. ಹಾಗಾಗಿ ಪ್ರತಿದಿನ ನೀವು ಜೀವಂತವಾಗಿದ್ದೀರಾ, ನಿಮ್ಮ ದೇಹದಲ್ಲಿ ಸುಲಭವಾಗಿ ಉಸಿರಾಟ ಮಾಡೋದಕ್ಕೆ ಆಗ್ತಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಪವಾಡ ಯಾವುದೂ ಇಲ್ಲ ಗೆಳೆಯರೆ. ಮತ್ತು ಎಷ್ಟೊಂದು ಜನ ನಮಗ್ ಗೊತ್ತಿರೋರೆ ಈ ರೀತಿ ಕೋವಿಡ್ ಇಂದ ಆಗ್ಲಿ ಅಥವಾ ಇನ್ನು ಇತರೆ ಸಮಸ್ಯೆಗಳಿಂದ ಒದ್ದಾಡ್ತಿರ್ಬೇಕಾದ್ರೆ ನೀವು ಆರಾಮಾಗಿ ಮನೇಲಿರೋದಕ್ಕೆ ಆಗ್ತಿದೆ, ಫ್ಯಾಮಿಲಿ ಜೊತೆ ಸಮಯ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿದೆ. ಇದು ಯಾವುದನ್ನು ಪವಾಡ ಅಲ್ಲ ಅಂತ ಅನ್ಕೊಂಡ್ಬಿಡ್ಬೇಡಿ. ಯಾಕಂದ್ರೆ ಇದು ಇವತ್ತು ನಿಮ್ ಹತ್ರ ಇರುತ್ತೆ, ನಾಳೆ ಇಲ್ಲದೆ ಹೋಗ್ಬೋದು. ಹಾಗಾಗಿ ಇರೋವಾಗ ಅದರ ಒಂದು ಮಹತ್ವನ ನಾವು ಗುರುತಿಸೋದು ಬಹಳ ಬಹಳ ಮುಖ್ಯ. ಅದಕ್ಕೆ ನಾ ಹೇಳಿದ್ದು, ಪ್ರತಿದಿನ ನನ್ನ ಜೀವನದಲ್ಲಿ ಪವಾಡಗಳು ನಡೀತಾನೆ ಇರುತ್ತೆ. ಮತ್ತೆ ನಮ್ಮನೆಯಲ್ಲಿ 90 ವಯಸ್ಸಿನ ಒಬ್ರು ಅಜ್ಜಿ ಇದ್ದಾರೆ. ಹಾಗಾಗಿ ಪ್ರತಿದಿನ ನಾ ಎದ್ದಾಗ ಮೊದಲು ನಾನು ಎದ್ದಿದ್ದಕ್ಕೆ, ನಾನು ಜೀವಂತವಾಗಿರೋದಕ್ಕೆ, ನಾನು ಆರೋಗ್ಯವಾಗಿರೋದಕ್ಕೆ, ನಾನು ಇನ್ನೂ ಆರಾಮಾಗಿ ಉಸಿರಾಡ್ಕೊಂಡಿರೋದಕ್ಕೆ ಆ ಪ್ರಕೃತಿಗೆ, ಆ ದೇವರಿಗೆ ಕೃತಜ್ಞತೆಗಳನ್ನ ಹೇಳ್ತೀನಿ. ಆಮೇಲೆ ನಮ್ಮ ಅಜ್ಜಿ ಜೋಪಾನವಾಗಿದ್ರೆ ಅದಕ್ಕಾಗಿ ಒಂದು ಕೃತಜ್ಞತೆ ಹೇಳ್ತೀನಿ. ಮತ್ತೆ ನನ್ನ ಬಂಧುಗಳು, ನನ್ನ ಗೆಳೆಯರು, ಇವರೆಲ್ಲ ಸಂತೋಷವಾಗಿ ಮನೆಯಲ್ಲಿ ಸೇಫ್ ಆಗಿ ಲಾಕ್ ಡೌನ್ ನಲ್ಲಿ ಇದ್ರೆ ಅದಕ್ಕೆ ಕೃತಜ್ಞತೆಗಳನ್ನ ಹೇಳ್ತೀನಿ. ಇದೆಲ್ಲವೂ ಪವಾಡಗಳೇ ಗೆಳೆಯರೆ. ಸರಿ, ಇವತ್ತಿನ ಪವಾಡಕ್ಕೆ ಬರೋಣ. ನಾ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ತಿಳಿಸಿದ್ದೆ, ನಾನು ಸದ್ಗುರು ಅವ್ರದ್ದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದೀನಿ ಅಂತ. ಅದು 3 ದಿನಗಳ ಒಂದು ಕ್ಲಾಸ್. ನಿನ್ನೆ ತಾನೆ ಅದು ಮುಗೀತು. ಫೈನಲ್ ಸೆಷನ್ ಏನಿತ್ತು ಅದು ನಿನ್ನೆ ಆಯ್ತು, ಸದ್ಗುರು ಅವರ ಜೊತೆ ಇತ್ತು. ಸೊ ಫುಲ್ ಡೇ ಇತ್ತು, ಅದನ್ನ ಅಟೆಂಡ್ ಮಾಡಿದೆ. ಇದರಲ್ಲಿ ಒಂದು ಶಾಂಭವಿ ಅಂತ ಒಂದು ಕ್ರಿಯೆ ಹೇಳ್ಕೊಡ್ತಾರೆ. ಇದು ಒಂದು ರೀತಿಯ ಧ್ಯಾನ ಕ್ರಿಯೆ. ಆದ್ರೆ ಇದ್ರ ಬಗ್ಗೆ ಹೆಚ್ಚು ನಾನು ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ನೀವು ಇನ್ನರ್ ಇಂಜಿನಿಯರಿಂಗ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದೇನು ಅಂದ್ರೆ, ನಾನು ಕಳೆದ 5 ಒಂದು 3-4 ತಿಂಗಳಿಂದ ಪ್ರತಿದಿನ ಧ್ಯಾನ ಮಾಡ್ತಾ ಬಂದಿದ್ದೀನಿ. 3 ತಿಂಗಳು ಅಂತ ಇಟ್ಕೊಳ್ಳೋಣ. 3 ತಿಂಗಳಿಂದ ಪ್ರತಿದಿನ, ಯಾಕಂದ್ರೆ ಧ್ಯಾನ ನಾನು ಮೊದಲಿಂದ ಮಾಡ್ತಾ ಬಂದಿದ್ದೀನಿ, ಆದ್ರೆ ಪ್ರಾಮಾಣಿಕವಾಗಿ ಪ್ರತಿದಿನ ಮಾಡ್ತಾ ಬಂದಿರೋದು ಒಂದು 3 ತಿಂಗಳಿಂದ. ಮೊದಲಿಂದಾನು ನಾನು ಧ್ಯಾನ ಮಾಡಬೇಕಾದ್ರೆ ಒಂದು ಸಮಸ್ಯೆ ಏನಾಗ್ತಿತ್ತು ಅಂದ್ರೆ, ಆ ಏಕಾಗ್ರತೆ, ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ ನಮ್ಮ ಉಸಿರಾಟದ ಮೇಲಾಗಲಿ ಅಥವಾ ನಮ್ಮ ಯಾವುದೋ ಒಂದು ವಿಷಯದ ಮೇಲೆ ಫೋಕಸ್ ಇಡೋದು, ಏಕಾಗ್ರತೆಯನ್ನ ಉಳಿಸಿಕೊಳ್ಳೋದು ಬಹಳ ಬಹಳ ಒಂದು ಕಷ್ಟಕರವಾದ ಸಂಗತಿ ಆಗಿತ್ತು. ನನಗೆ ಕೂಡ ಈಗಲೂ ಅದು ದೊಡ್ಡ ಒಂದು ಚಾಲೆಂಜ್. ಅದಕ್ಕೆ ಬಹಳಷ್ಟು ಜನ ನನ್ನ ಮೆಡಿಟೇಷನ್ ಬಗ್ಗೆ ವಿಡಿಯೋ ಮಾಡು ಅಂದ್ರೆ ಇನ್ನು ನಾನೇ ಅದನ್ನ ಕಲಿತಾ ಇರುವ ಕಾರಣ ಇನ್ನು ನಾನು ಆ ವಿಡಿಯೋ ಮಾಡಿಲ್ಲ. ಒಟ್ನಲ್ಲಿ ನಾನು ಪ್ರತಿ ಸರ್ತಿ ಮೆಡಿಟೇಷನ್ ಮಾಡಬೇಕಾದ್ರೆ ಒಂದು ಟೈಮರ್ ಇಟ್ಕೊಳ್ಳೋದು ವಾಡಿಕೆ. ಫೋನ್ ಅಲ್ಲಿ ಒಂದು 15 ನಿಮಿಷದ ಟೈಮರ್ ಆಗ್ಲಿ, ಒಂದು 30 ನಿಮಿಷದ ಟೈಮರ್ ಆಗ್ಲಿ ಇಟ್ಕೊಂಡೆ ಮೆಡಿಟೇಷನ್ ಕೂತ್ಕೊಳ್ತಾ ಇದ್ದೆ. ಆದ್ರೆ ಇವತ್ತು ಈ ಶಾಂಭವಿ ಕ್ರಿಯೆ ಅಂತ ಒಂದು ಏನ್ ಹೇಳ್ಕೊಟ್ಟಿದ್ದಾರೆ, ಇದು ಒಂದು 20 ನಿಮಿಷದ ಕ್ರಿಯೆ. ಇದರಲ್ಲಿ ಬೇರೆ ಬೇರೆ ವಿಷಯಗಳನ್ನ ಮಾಡೋದಿರುತ್ತೆ, ಒಂದೊಂದು ಇಷ್ಟಿಷ್ಟು ನಿಮಿಷ ಮಾಡಬೇಕು ಅಂತಿರುತ್ತೆ. ಹಾಗಾಗಿ ಇದಕ್ಕೆ ಟೈಮರ್ ಇನ್ನೂ ಮುಖ್ಯ, ಬಹಳ ಮುಖ್ಯ. ಆದ್ರೆ ಈ ಕ್ರಿಯೆ ಹೇಳ್ಕೊಡ್ಬೇಕಾದ್ರೆ ಅವರು ಕೂಡ ಟೈಮರ್ ಬಗ್ಗೆ ಎಲ್ಲ ಏನು ಹೇಳಲೇ ಇಲ್ಲ, ಒಂದು ಟೈಮರ್ ಬಳಸ್ಕೊಳ್ಳೋದ್ರ ಬಗ್ಗೆ ಅವರು ಏನು ಹೇಳಿಲ್ಲ. ಮತ್ತೆ ಅವ್ರು ಹೇಳಿದ್ರು, ನಿಮ್ಮ ಒಂದು ಅಂದಾಜಲ್ಲಿ ನೀವು ಮಾಡೋದಕ್ಕೆ ಶುರು ಮಾಡಿ, ನಿಮ್ಗೆ ಗೊತ್ತಾಗುತ್ತೆ, ಇಂಟ್ಯೂಷನ್ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆದ್ರೆ ನಾನು
ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಟೈಮರ್ ಹುಡುಕ್ತಾ ಇದ್ದೆ, ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಟೈಮರ್ ಸಿಗುತ್ತಾ ಅಂತ ಸಿಕ್ತು. ಆದ್ರೆ ಅವಾಗ ನನ್ಗೊಂದು ಆಲೋಚನೆ ಬಂತು, ಮೇ ಬಿ ಈ ಟೈಮರ್ ಬಗ್ಗೆ ಹೆಚ್ಚಾಗಿ ನಾನು ಯೋಚಿಸ್ತಾ ಇರೋದ್ರಿಂದಾನೆ ಈ ಸಮಯದ ಬಗ್ಗೆ ನಾನು 30 ನಿಮಿಷನೇ ಧ್ಯಾನ ಮಾಡಬೇಕು, 20 ನಿಮಿಷ ಸರಿ ಧ್ಯಾನ ಮಾಡಬೇಕು ಅಂತ ಇದರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇರೋದ್ರಿಂದ ಆ ಪ್ರಾಸೆಸ್ ನಲ್ಲಿ ನಾನು ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ತಿಲ್ವೇನೋ ಅಂತ ಒಂದು ಥಾಟ್ ಬಂತು. ಅದಕ್ಕೆ ಸರಿ ಇವತ್ತು ಏನಾದ್ರೂ ಆಗ್ಲಿ ಅಂದ್ಬಿಟ್ಟು ಬಹಳಷ್ಟು ದಿನಗಳಿಂದ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಪ್ರತಿ ಸರ್ತಿ ಮಾಡುವಾಗ ಒಂದು ಮ್ಯೂಸಿಕ್ ಹಾಕೊಳ್ತಾ ಇದ್ದೆ, ಒಂದು ಟೈಮರ್ ಇಟ್ಕೊಳ್ತಾ ಇದ್ದೆ. ಇವತ್ತು ಇದ್ಯಾವುದು ಬೇಡ, ಹಾಗೆ ಪ್ರಯತ್ನ ಪಟ್ಟು ನೋಡೋಣ, ಸಂಪೂರ್ಣವಾಗಿ ಆ ಒಂದು ಕ್ರಿಯೆಯ ಮೇಲೆ ನನ್ನ ಗಮನವನ್ನ ಹರಿಸೋಣ ಅಂತ ಪ್ರಯತ್ನ ಪಡೋದಕ್ಕೆ ನಿರ್ಧರಿಸಿ ಇವತ್ತು ಯಾವುದೇ ಟೈಮರ್ ಇಲ್ಲದೆ ಸುಮ್ನೆ ಆ ಕ್ರಿಯೆ ಮಾಡೋದಕ್ಕೆ ಕೂತ್ಕೊಂಡೆ. ಅದರಲ್ಲಿ ನಾ ಹೇಳಿದಂಗೆ ಬೇರೆ ಬೇರೆ ವಿಷಯಗಳಿದೆ, ಬೇರೆ ಬೇರೆ ವಿಷಯಗಳನ್ನ ಇಷ್ಟಿಷ್ಟು ಸಮಯ ಮಾಡಬೇಕು ಅಂತಿದೆ. ಅದೆಲ್ಲ ಒಂದು ಅಂದಾಜಲ್ಲಿ ಮಾಡ್ತಾ ಹೋದೆ. ಮಾಡ್ಬಿಟ್ಟು ಕೊನೆಯಲ್ಲಿ ಕಣ್ಣು ತೆರಿಬೇಕಾದ್ರೆ ನಾನು 6:56ಕ್ಕೆ ನನ್ನ ಮೆಡಿಟೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದು. 21 ನಿಮಿಷ ಸರಿ ಮಾಡಬೇಕು. ಆ ಪ್ರಾಸೆಸ್ 21 ನಿಮಿಷ ಇರೋದು. ಎಷ್ಟರ ಮಟ್ಟಕ್ಕೆ ಕಡಿಮೆ ಮಾಡಿದೀನೋ ಜಾಸ್ತಿ ಮಾಡಿದೀನೋ ಅನ್ನೋ ಒಂದು ಕುತೂಹಲದಲ್ಲಿ ನಾನು ಕಣ್ಣನ್ನ ತೆರೆದು ದೂರದಲ್ಲಿಟ್ಟಿದ್ದು ಫೋನ್ ಅನ್ನ ಹೋಗಿ ತೆಗೆದು ನೋಡಿದ್ರೆ ಕರೆಕ್ಟ್ ಆಗಿ 7:17 ಸಮಯ, ಅಂದ್ರೆ 21 ನಿಮಿಷ. 6:56ರಿಂದ 7:17 ಕರೆಕ್ಟ್ ಆಗಿ 21 ನಿಮಿಷಕ್ಕೆ ಕಣ್ಣು ಆಟೋಮೆಟಿಕ್ ಆಗಿ ತೆಗೆದಿದ್ದೀನಿ. ಗೆಳೆಯರೇ, ಇದು ನನಗೆ ಆ ಕ್ಷಣದಲ್ಲಿ ಬಹಳ ರೋಮಾಂಚನಕಾರಿಯಾಗಿತ್ತು. ಯಾಕಂದ್ರೆ ನಾನು ಇದರ ಮಹತ್ವ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಮ್ಮೆ ನೀವು ಕಣ್ಮುಚ್ಚಿ ಒಂದು 10 ನಿಮಿಷ ಕೂರೋದಕ್ಕೆ ನಿಮ್ಮ ಉಸಿರಾಟದ ಮೇಲಾಗಲಿ ಅಥವಾ ಯಾವುದೋ ಒಂದು ವಿಷಯದ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಇಟ್ಟುಕೊಂಡು ಕೂರೋದಕ್ಕೆ ಪ್ರಯತ್ನ ಪಟ್ಟು ನೋಡಿ. ಅದೇ ದೊಡ್ಡ ಚಾಲೆಂಜು. ಅದರ ಜೊತೆ ಟೈಮರು ಇಲ್ಲದೆ ಕರೆಕ್ಟ್ ಆಗಿ ಒಂದು ನಿರ್ದಿಷ್ಟ ಸಮಯಕ್ಕೆ ಕೂರೋದಕ್ಕೆ ಟ್ರೈ ಮಾಡಿ ನೋಡಿ. ಯಾಕಂದ್ರೆ ಇದು ನಾನು ಬಹಳ ದಿನಗಳಿಂದ ಮಾಡ್ತಾ ಬಂದಿದ್ದೀನಿ, ಯಾವತ್ತೂ ಈ ಧೈರ್ಯ ಮಾಡಿರಲಿಲ್ಲ. ಆದ್ರೆ ಇವತ್ತು ಪರ್ಫೆಕ್ಟ್ ಆಗಿ 21 ನಿಮಿಷಕ್ಕೆ ಆಟೋಮೆಟಿಕ್ ಆಗಿ ನನ್ನ ಕಣ್ಣನ್ನ ತೆಗೆದೆ. ಇದು ನನಗೆ ಬಹಳ ರೋಮಾಂಚನಕಾರಿಯಾಗಿ ಅನ್ನಿಸ್ತು. ಮತ್ತೆ ಅದೊಂದು ಆಲೋಚನೆ ಕೂಡ ಬಂತು, ನಾವು ಈ ಫೋನ್ ಮೇಲೆ ಬಹಳ ಡಿಪೆಂಡೆಂಟ್ ಆಗ್ಬಿಟ್ಟಿದೀವಿ ಇವತ್ತು. ಒಂದು ಕ್ಯಾಲ್ಕುಲೇಟರ್ಗಾಗ್ಲಿ, ಒಂದು ಟೈಮಿಂಗ್ಗಾಗ್ಲಿ, ಪ್ರತಿಯೊಂದಕ್ಕೂ ನಾವು ಫೋನ್ ಅನ್ನ ಬಿಡೋದೇ ಇಲ್ಲ. ಆದ್ರೆ ಇವತ್ತು ಅದೇನೋ ಒಂದು ಆಲೋಚನೆ ಬಂತು, ಹೌದು ಇವತ್ತಾಗ್ಲೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಸ್ವಲ್ಪ ಡಿಲೀಟ್ ಮಾಡಿಟ್ಟೆ, ಸ್ವಲ್ಪ ದಿನ ಅದರಿಂದ ದೂರ ಇರೋಣ ಅಂತ. ಬಟ್ ನಮ್ಮ ಜೊತೆ ನಾವು ಸಮಯ ಸ್ಪೆಂಡ್ ಮಾಡಬೇಕು. ನಮ್ಮ ಇಂಟ್ಯೂಷನ್ ಇಂದಾನೇ ಈ ಎಲ್ಲಾ ಗ್ಯಾಡ್ಜೆಟ್ಸ್ ಅನ್ನು ನಾವು ಮಾಡ್ತಾ ಇರೋದು. ಹಾಗಾಗಿ ನಮ್ಮ ಇಂಟ್ಯೂಷನ್ಗೆ ಇರುವ ಶಕ್ತಿಯನ್ನು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಉದಾಹರಣೆಯಾಗಿ ಇವತ್ತು ಸರಿಗೆ 21 ನಿಮಿಷಕ್ಕೆ ನಾನು ಕಣ್ಣನ್ನ ತೆರೆದೆ. ಮೆಡಿಟೇಷನ್ ಅದ್ಭುತವಾಗಿ ಆಯ್ತು. ಈ ಮೆಡಿಟೇಷನ್ ಒಂದು ದಿನದ ಕೆಲಸ ಅಲ್ಲ, ಇದು ಇನ್ನೂ ಮಾಡ್ತಾ ಇರ್ಬೇಕಿದೆ. ಈ ಮೆಡಿಟೇಷನ್ ಮಾಡೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಇದ್ರ ಬಗ್ಗೆ ಖಂಡಿತ ನಾನು ಆದಷ್ಟು ಬೇಗ ಒಂದು ವಿಡಿಯೋ ಮಾಡ್ತೀನಿ. ಬಹಳ ಪವಾಡಗಳು ನಡೀತಾ ಇರುತ್ತೆ. ನಾನು ಇನ್ನೂ ಆದಷ್ಟು ಹೆಚ್ಚು ವಿಡಿಯೋಸ್ ಮೂಲಕ ನಿಮ್ಗೆ ಅದನ್ನೆಲ್ಲ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಒಟ್ಟಿನಲ್ಲಿ ಎಲ್ಲರೂ ಈ ಸಮಯದಲ್ಲಿ ನಿಮ್ಮ ಸಮಯವನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಿ, ನಿಮ್ಮ ಜೀವನದ ಅಭಿವೃದ್ಧಿಗಾಗಿ ಬಳಸ್ಕೊಳ್ಳಿ. ಯಾರಿಗೆ ಮಾತಾಡಬೇಕು, ಯಾವತ್ತಾದ್ರೂ ಮಾತಾಡಬೇಕು, ಬೇಜಾರಾಗ್ತಿದೆ, ಈ ನಡೀತಿರೋ ವಿಷಯಗಳೆಲ್ಲ ನನಗೆ ಮನಸ್ಸಿಗೆ ಬೇಜಾರು ಮಾಡ್ತಿದೆ, ದುಃಖ ಆಗ್ತಿದೆ ಅಂದ್ರೆ ಖಂಡಿತ ನೀವು ನಮ್ಮ orange_kannadaka@gmail.com ಆಗಲಿ ಅಥವಾ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಖಂಡಿತ ಮೆಸೇಜ್ ಮಾಡಿ. ನಿಮ್ಮ ಜೊತೆ ಖಂಡಿತ ನಾನು ಮಾತಾಡ್ತೀನಿ. ಬಟ್ ಈ ಸಮಯದಲ್ಲಿ, ಈ ಒಂದು ಕಷ್ಟಕರ ಸಮಯದಲ್ಲಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡೋಣ, ಒಬ್ಬರಿಗೊಬ್ಬರು ಕನೆಕ್ಟೆಡ್ ಆಗಿರೋಣ. ಅದೇ ಈ ಸಮಯವನ್ನು ನಾವು ಉತ್ತಮವಾಗಿ ಹ್ಯಾಂಡಲ್ ಮಾಡೋದಕ್ಕಿರೋ ಒಂದೇ ದಾರಿ. ಹಾಗಾಗಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಈ ಆರೆಂಜ್ ಕರ್ನಾಟಕ ಚಾನೆಲ್ ನಲ್ಲಿ ಬಹಳಷ್ಟು ಸಕಾರಾತ್ಮಕ ವಿಷಯಗಳನ್ನ ಹಂಚಿಕೊಂಡಿದ್ದೀನಿ. ಎಲ್ಲಾ ವಿಡಿಯೋಗಳನ್ನು ಈ ಸಮಯದಲ್ಲಿ ನೋಡೋದಕ್ಕೆ ಪ್ರಯತ್ನ ಪಡಿ. ಧನ್ಯವಾದಗಳು.